ನೃತ್ಯ ನೋಡಿದ್ವಿ. ಈಗ ನೀವು ಯಾವತ್ತೂ ಕೇಳದೆ ಇರುವಂತ ವೀಣಾವಾದನನ್ನ ತೋರಿಸ್ಬಿಟ್ಟಿದ್ದೀವಿ, ನುಡಿಸಿದಾರವರು. ಈಗ ಇನ್ನು ಮುಂದೆ ಏನು ಬರ್ತಾ ಇದೆ ಗೊತ್ತಾ? ಎಲ್ಲರಿಗೂ ಪರಿಚಿತವಾಗಿರೋ ಎಲ್ಲರ ಅಚ್ಚುಮೆಚ್ಚಿನ ತಾರಗಳ ಲೋಕಕ್ಕೆ ಕರೆದೊಯ್ತಾ ಇದ್ದಾರೆ ಮುಂದೆ ಬರೋರು. ತಾರಾಲೋಕ. ತಾರಾಲೋಕ ಅಂದ್ರೆ ಏನೋ ಇದೆ ಇದರಲ್ಲಿ ಗುಟ್ಟು. ಏನು ತಾರಾಲೋಕ? ಯಾರೋ ದಂಪತಿಗಳೇ ಇರಬೇಕು ಅನ್ಸುತ್ತೆ. ಹೌದು ಹೌದು. ನಮಿತಾ ರಾವ್, ವಿಕ್ರಮ್ ಸೂರಿ ಹೆಸರು ಕೇಳಿದ್ದೀರಾ? ಇಂತ ಕೇಳಿದ್ರೆ ಇವಾಗ ನೋಡಿ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ, ಕೇಳಿಸ್ತಾನೆ? ವಿಕ್ರಮ್ ಸೂರಿ, ಆಮೇಲೆ ನಮಿತಾ ರಾವ್. 70 ಜನಕ್ಕೂ 70 ಜನಕ್ಕೂ ಹೆಚ್ಚಿನ ಸ್ಪರ್ಧಿಗಳು ಇದರಲ್ಲಿದ್ದಾರೆ. ಆರ್ಲೆಂಡು ಕನ್ನಡ ಕೂಟದ ಎಲ್ಲಾ ಜನಗಳನ್ನು ಸೇರಿಸಿದ್ದಾರೆ. ಅವ್ರು ನಿಮ್ಗೆ ಯಾರು ಗೊತ್ತಿಲ್ಲದೆ ಇದ್ರೆ ಅವ್ರನ್ನೆಲ್ಲ ಕರೀರಿ. ಈಗ ಅಮೋಘವಾದ ಪ್ರದರ್ಶನ ನಡೆಯುತ್ತೆ, ಖಂಡಿತ ಬರಬೇಕು. ಎಲ್ಲ ನೀವು ಕರೆ ಮಾಡಿ ಕರ್ಸ್ಕೊಳ್ಳಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಬಂದು ನೋಡಲಿ. ಯಾಕಂದ್ರೆ ಇದು 1 ಗಂಟೆ ಕಾಲದ ಕಾರ್ಯಕ್ರಮ. ಶಂಕರ್ ನಾಗ ಸಿನಿಮಾದಿಂದ ಹಿಡಿದು ರವಿಚಂದ್ರನ್ ಸಿನಿಮಾವರೆಗೂ ಭಿನ್ನವಾದ ದೃಶ್ಯಗಳು ನಿಮ್ಮ ಮುಂದೆ ಬರ್ತಾ ಇದೆ. ಅದನ್ನು ನಮಗೆ ತೋರಿಸ್ತಾ ಇದ್ದಾರೆ. ನಿಮ್ಮ ಮುಂದೆನೇ ಕನ್ನಡ ಚಲನಚಿತ್ರಗಳು ಬರಲಿದ್ದಾವೆ. ಬನ್ನಿ ನೋಡೋಣ. ತಾರಾಲೋಕಕ್ಕೆ ಹೋಗೋಣ. ಹಾಗೂ ಚಲನಚಿತ್ರ ಕಲಾವಿದರು ಇವರ ಒಂದು ನಿರ್ದೇಶನದಲ್ಲಿ ಒಟ್ಟು 68 ಕಲಾವಿದರು ಈಗ ತಮ್ಮ ಮುಂದೆ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಎಲ್ಲವೂ ಕೂಡ ಈಗ ತಮ್ಮ ಮುಂದೆ ಬರಲಿದೆ. ಈಗ ತಾರಾಲೋಕ ಪ್ರಮುಖ ಅತಿಥಿ ಜೋಡಿ. ಇವರಿಬ್ಬರು ಕನ್ನಡ ಚಿತ್ರರಂಗ ರಂಗಭೂಮಿ ಕಿರುತೆರೆಯಲ್ಲಿ ಚಿರಪರಿಚಿತ. ವಿಕ್ರಮ್ ಸೂರಿ ಅವರು ಕಲಾವಿದರ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ತನ್ನ 10ನೇ ವಯಸ್ಸಿನಲ್ಲೇ ಪ್ರೇಮಕಾರಂತ ಅವರಲ್ಲಿ ತರಬೇತಿ ಪಡೆದವರು. ಅಂದಿನಿಂದ ಶುರುವಾದ ಇವರ ರಂಗಭೂಮಿ ಕಲಾ ಸೇವೆ ಇಂದಿಗೂ ಮುಂದುವರೆದಿದ್ದು ಅದುವೇ ಹೆಸರು ಕೀರ್ತಿಯನ್ನ ತಂದುಕೊಂಡಿದೆ. ಬಾಲನಟನಾಗಿ ಸಿನಿ ಜರ್ನಿ ಆರಂಭಿಸಿದ್ದ ಇವರು ಟಿ.ಎಸ್. ನಾಗಾಭರಣ ಅವರ ಚಿನ್ನಾರಿನಿಂದ ನಾಮತಿಹಳ್ಳಿ ಚಂದ್ರಶೇಖರ್ ಅವರ ಎಳೆಯರು ನಾವು ಗೆಳೆಯರು ಚಿತ್ರಕ್ಕೆ 2017-18ನೇ ಸಾಲಿನ ರಾಜ್ಯ ಪ್ರಶಸ್ತಿ ಲಭಿಸಿರುವುದನ್ನ ಸ್ಮರಿಸಬಹುದು. ಇನ್ನು ನಮಿತಾ ರಾವ್ ಖ್ಯಾತ ರಂಗಭೂಮಿ, ಕಿರುತೆರೆ ಮತ್ತು ಬೆಳ್ಳಿತೆರೆ ನಟಿ. ನಟನೆಯ ಜೊತೆಗೆ ನೃತ್ಯದಲ್ಲೂ ತಮ್ಮದೇ ಆದ ಹೆಸರು ಮಾಡಿದ್ದಾರೆ. ರಾಜ್ಯ, ದೇಶ, ವಿದೇಶಗಳ ನಾನಾ ಕಡೆಗಳಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ನಮಿತಾ ರಾವ್ ಅವರು ಹಲವಾರು ಕಿರುತೆರೆ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಜನಸಾಮಾನ್ಯರಲ್ಲಿ ಸಿನಿಲಲಿಯ ಎನ್ಎಂಎಲ್ ಎಂದು ಇಂದಿಗೂ ನೆನಪಿನಲ್ಲಿ ಉಳಿತಾರೆ. ಇವರ ಅನೇಕ ಧಾರಾವಾಹಿಗಳಲ್ಲಿ ದೂರತಿರಯಾಣ, ಸತಿಗಾನ ಇನ್ನೂ ಹಲವಾರಿವೆ. ಇವರ ನೃತ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಿರುತೆರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಿಮ್ಮೆಲ್ಲರ ಅಣ್ಣ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮೆಚ್ಚಿಕೊಂಡು ಗೌರವಿಸಿದ ನಟಿ ನಮಿತಾ ರಾವ್. ಚಿತ್ರಮಂದಿರದಲ್ಲಿ ಅನ್ನೋ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳ ನಿರೂಪಣೆಯನ್ನೂ ಮಾಡಿ ಸೈನಿಸಿಕೊಂಡಿದ್ದಾರೆ. ಕಲಾ ಸೇವೆಯಲ್ಲಿ ತೊಡಗಿರುವ ವಿಕ್ರಮ್ ಸೂರಿ, ನಮಿತಾ ರಾವ್ ದಂಪತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಸಂತಸದ ಸಂಗತಿ. ಕನ್ನಡ ಬೆಳ್ಳಿತೆರೆಗೀಗ 90ರ ಸಂಭ್ರಮ. 1933ರಲ್ಲಿ ಸತಿ ಸುಲೋಚನಾದೊಂದಿಗೆ ಆರಂಭವಾದ ಕನ್ನಡ ಸಿನಿಮಾಯಾನ ಒಂದೊಳ್ಳೆಯ ಸಿನಿಮಾ ಕಥೆಯಂತೆಯೇ ಏಳು ಬೀಳನ್ನು ಕಾಣುತ್ತಾ ಸಾಗಬಂದಿದೆ. ದೇಶದಲ್ಲಿ ಟಾಕಿ ಸಿನಿಮಾಗಳ ಶಕೆ ಆರಂಭವಾದ 3 ವರ್ಷಗಳಲ್ಲಿ ಅದು ಕನ್ನಡಕ್ಕೂ ಬಂತು.
ಮೊದಲ 20 ವರ್ಷ ತೆರೆ ಕಂಡದ್ದು ಬರೀ 40 ಸಿನಿಮಾಗಳು. ಆ ಬಡತನದ ಕಾಲ ರಾಜ್ಕುಮಾರ್ ಪ್ರವೇಶದೊಂದಿಗೆ ಕೊನೆಯಾಯಿತು. ಆ ಬಿಂಕದ ಸಿಂಗಾರಿ ಮೈದೊಂಕಿನ ಬೈಯಾರಿ ಈ ಸದಿಗಳಿಗೆ ಸದೀಗಳಿಗೆ ನಿನ್ನಂಕರಂಗ ಮಧುರಂಗ. ರಾಜ್ ಜೊತೆಗೆ ಕನ್ನಡ ಚಿತ್ರರಂಗಗಳ ಜನಪ್ರಿಯತೆ ಹೆಚ್ಚಿಸಿದವರು ಕಲ್ಯಾಣ್ ಕುಮಾರ್ ಮತ್ತು ಉದಯ್ ಕುಮಾರ್. ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್, ಶಂಕರ್ ನಾಗ್ರಂತಹ ಹೊಸ ಹೀರೋಗಳು ಚಿತ್ರರಂಗವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ದರು. ಲೀಲಾವತಿ, ಸರೋಜಾದೇವಿ, ಕಲ್ಪನಾ, ಆರತಿ, ಭಾರತಿಯಂತಹ ನಾಯಕಿಯರು ಕನ್ನಡ ಪ್ರೇಕ್ಷಕರ ಮನಸೋರೆಗೊಂಡರು. ಹೆಣ್ಣಿನ ಮನಸ್ಸನ್ನು ತೆರೆದಿಟ್ಟ ಪುಟ್ಟಣ್ಣ ಕಣಗಲ್, ಹಳ್ಳಿ ಬದುಕನ್ನು ಬಿಡಿಸಿಟ್ಟ ಸಿದ್ಧಲಿಂಗಯ್ಯ ಮುಂತಾದ ನಿರ್ದೇಶಕರಿಂದ ಕನ್ನಡ ಸಿನಿಮಾ ಎಂದಿಲ್ಲದ ವೈಭವ ಕಂಡಿತು. ಪ್ರೇಮಲೋಕದಿಂದ ಶುರುವಾದ ರವಿಚಂದ್ರನ್ ಸಿನಿಮಾಗಳು ಕನ್ನಡಕ್ಕೆ ಅದ್ಧೂರಿತನವನ್ನು ಪರಿಚಯಿಸಿ ಮತ್ತೊಂದು ತಿರುವಿಗೆ ಕಾರಣವಾದವು. ನಡುವೆ ರೀಮೇಕ್ ಸಿನಿಮಾಗಳ ರಾಜ್ಯಭಾರವೂ ಒಂದಷ್ಟು ಕಾಲ ಇತ್ತು. ಶಿವರಾಜ್ ಕುಮಾರ್, ಉಪೇಂದ್ರ ಮುಂತಾದ ನವತರುಣರು ತೆರೆಗೆ ಹೊಸ ಆವೇಶವೊಂದನ್ನು ತಂದರು. ಇತ್ತ ಅಣ್ಣ ಅವರು 200 ಸಿನಿಮಾ ದಾಟಿ ಕನ್ನಡ ಸಿನಿಮಾದ ಮುಂದಿನ ದೋಣಿಯಾಗಿ ಮುಂದುವರಿದರು. ಹಲವು ತಾರೆಯರ ಅಭಿನಯದ ಚಲನಚಿತ್ರಗಳಿಂದ ಆಯ್ದ ದೃಶ್ಯ ಹಾಗೂ ಗೀತೆಗಳ ರಂಗ ದೃಶ್ಯ ವೈಭವವೇ ತಾರಾಲೋಕ. ಫಿಲ್ಮ್ ಫೇರ್ ಪ್ರಶಸ್ತಿ ಪುರಸ್ಕೃತ ಚೌಕಾಬಾರ ಚಿತ್ರದ ನಟಿ, ನಿರ್ಮಾಪಕಿ ನಮಿತಾ ರಾವ್ ಹಾಗೂ ನಟ ನಿರ್ದೇಶಕ ವಿಕ್ರಮ್ ಸೂರಿ ಈ ತಾರಾ ದಂಪತಿಗಳ ನಿರ್ವಹಣೆಯೊಂದಿಗೆ ಒರ್ಲ್ಯಾಂಡೋ ಕನ್ನಡ ಸಂಘ ಹಾಗೂ ಸ್ಥಳೀಯ ಪ್ರತಿಭೆಗಳು ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ತಾರಾಲೋಕ. ತಾರಾಲೋಕ ತಾರಾಲೋಕ. ಇಂದಿಗೂ ಮಾಲ್ಗುಡಿ ಡೇಸ್ ಮೂಲಕ ನಮ್ಮೆಲ್ಲರ ಜೊತೆ ಬದುಕಿರುವ ನಟ ಹಾಗೂ ನಿರ್ದೇಶಕ ನಾಗರಕಟ್ಟೆ ಶಂಕರ್ ಉರ್ಫ್ ಕರಾಟೆ ಕಿಂಗ್ ಶಂಕರ್ ನಾಗ್. ಬದುಕಿದ್ದು ಕೇವಲ 35 ವರ್ಷವಾದರೂ ನಟಿಸಿದ ಚಿತ್ರಗಳು 90. ನನ್ನ ಆಸ್ತಿ ಅಂತ ಇರೋದು ಒಂದು ಸೂಟ್ ಕೇಳಿದ್ರು ಭಾರತದ ಬರ್ತೇನೆ. ನೀವು ಯಾವುದೇ ಊರಿಗೆ ಯಾವ ಡಿಪಾರ್ಟ್ಮೆಂಟ್ ಹಾಕಿದ್ರು ನಾನು ಓದಿಸಿಲ್ಲ. ಒನ್ ಥಿಂಗ್ ಸರ್, ನಾನು ಎಲ್ಲೇ ಹೋಗಿ ನಾನು ಯಾವ ಡಿಪಾರ್ಟ್ಮೆಂಟ್ ಎತ್ತಾಗ್ಲಿ ನನ್ನ ಕರ್ತವ್ಯ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಅಂತ ಸಂದರ್ಭ ನನ್ನ ಪ್ರಾಣ ಬರೋದು ಹೀಗಿಲ್ಲ ಸರ್. ಜೊತೆ ಜೊತೆಯಲ್ಲಿರುವೆ ಹೀಗೆಂದು, ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು.
ಲಾಂಛನ ಲಾಂಛನ ಜಂಭವೇ ಇವಳಿಗೆ ಲಾಂಛನ 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 ಓ ಅಂದದ ಬಂಗೀರು ಕೋಪದಲ್ಲಿ ಮಿಚ್ಚುಗಾರಾಡಿದ್ದೇನು ಈ ಅಂದದ ವೇಳೆ ನಾನು ರಾಗದಲ್ಲಿ ಹಾಡುವೆ ಕೇಳಲೇನು ಓ ಲಾಂಛನ ಬಂದಳು ಕಾಂಚನ 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 ಜಂಭವೇ ಇವಳಿಗೆ ಲಾಂಛನ 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 ಅಂದದ ಬಂಗೀರು ಕೋಪದಲ್ಲಿ ಮಿಂಚುವ ರಾಣಿದೇನು ಈ ಅನ್ನದ ಮೇಲೆ ನಾನು ರಾಗದಲ್ಲಿ ಹಾಡುವೆ ಕೇಳುವೇನು ಓ ಕಾಂಚನ ಬಂದು ಸಮಾಧಾನ. Listen to the crowded music from your famous city. Thank you. Santashake. Hallelujah, Santashake. Santashake. Hallelujah, Santashake. Kunida, nalake kunida. Nalida, nalake nalida. Nalida. Santashake. Hallelujah, Santashake. ಮುಂಬೈನಲ್ಲಿ ನಾಟಕವಾಡುತ್ತಾ ಪ್ರಾರಂಭವಾದ ಕಲೆಯ ಬದುಕು ಅನಂತ್ನಾಗ್ ಅವರನ್ನು ಅನೇಕ ಸಿನಿಮಾದಲ್ಲಿ ನಟಿಸುವ ಹಾಗೆ ಮಾಡಿದ್ದು ಮಾತ್ರ ಅವರ ನೈಜ ಅಭಿನಯದಿಂದ. ಅದಕ್ಕಾಗಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿತು. ರೈಲು ಹೊರಟು ಬೆಳಗಾಂ ಬಿಟ್ಟು ಧಾರವಾಡ ಹುಬ್ಳಿ ಗಾಡಿ ಬೆಂಗಳೂರು ಗಾಡಿ ನೀರು ಚಿತ್ತೂರು ಗುಬ್ಬಿ ತುಮಕೂರು ಬಂತು 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 ಬರ್ತಾಳೆ ಕಂಚಿನ ರಾಣಿ ಬರ್ತಾಳೆ ಮಿಂಚಿನ ರಾಣಿ ಕೊಡ್ತಾಳೆ ಮುಂಚಿನ ಪ್ರೇಮಿ ಕಡಿ ಮಾಡು ಚಿನ್ನದ ದೋಣಿ ಹೇಳಾಡಿ ಗಾಡಿ ಕೂಡಿ ನೀ ಗುಡಿ ಹೇಳಾಡಿ ಗಾಡಿ ಕೂಡಿ ನೀ ಗುಡಿ ಬರ್ತಾಳೆ 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 ಕಂಚಿನ ರಾಣಿ ಬರ್ತಾಳೆ ಮಿಂಚಿನ ರಾಣಿ ಕೊಡ್ತಾಳೆ ಮುಂಚಿನ ಪ್ರೇಮಿ ಕಡಿ ಮಾಡು ಚಿನ್ನದ ದೋಣಿ ಹೇಳಾಡಿ ಗಾಡಿ ಕೂಡಿ ನೀ ಗುಡಿ ಹೇಳಾಡಿ ಗಾಡಿ ಕೂಡಿ ನೀ ಗುಡಿ ನಾರಾಯಣ ರಮಣ ನಾರಾಯಣ ಮಣಿಕಂಠ ವೈನ್ ವೈನ್ ಅಂದ್ರೆ ಅಂದ್ರೇನು? ಅದೇ ಲೋಕಲ್ ಸಿಗುತ್ತಲ್ಲ ಸುರಪಾನ. ಓ, ಶಿವನ ಹೆಸರಿನಲ್ಲಿ ಸುರಾಪಾನವೇ? ಅಯ್ಯೋ ನಾರಾಯಣ ನಾರಾಯಣ, ಈ ಮಾನವರಿಗೆ ವ್ಯಾಪಾರ ವಾಣಿಜ್ಯ ನಿಜ, ಸ್ವಲ್ಪವೂ ಬೇಡವೇ?
ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಬಯಕೆ ತರುವ ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಭರತನಾಟ್ಯ ಕಲಾವಿದೆಯಾಗಿದ್ದ ಮಂಜುಳಾ ಅನೇಕ ಚಿತ್ರಗಳಲ್ಲಿ ಬಾಲನಟಿಯಾಗಿ ಪಾದಾರ್ಪಣೆ ಮಾಡಿ ನಂತರ ನಾಯಕ ನಟಿಯಾಗಿ ಛಾಪು ಮೂಡಿಸಿದರು. ಮಂಜುಳಾ ಗಯ್ಯಾಳಿ, ಗಂಡು ಬೀರಿ ಪಾತ್ರಗಳಿಗಷ್ಟೇ ಸೀಮಿತವಾಗದೆ ಮೋಹಕ ಪಾತ್ರಗಳಲ್ಲಿ ತೆರೆಯ ಮೇಲೆ ವಿಜೃಂಭಿಸಿದರು. ಬಿಟ್ಬಿಡ್ತೀನಿ ಸ್ವಲ್ಪ ನಿಧಾನತೆ ಬಿಕನಾಸಿ. ಅಲ್ಲೇ ಹೆಣ್ಣು ಹುಡುಗಿಯ ಗುಟ್ಟಿ ಹೆಣ್ಣನ್ನು ಮುಂದಲೆ ಕತ್ತರಿಸೋದಕ್ಕೆ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ನ ಹೆಣ್ಣಿಗೆ? ಅದಕ್ಕೆ ನಿಮ್ಮ ಅಪ್ಪನಿಗೆ ಹೇಳಿ ಊರಲ್ಲಿ ಪಂಚಾಯತಿ ಸೇರಿಸು, ಶಿಕ್ಷೆ ಕೊಡಕ್ ನೀನ್ ಯಾವ ಅಂತ. ಏನ್ ನಿಮ್ಮ ಅಪ್ಪನಿಗೆ ಅವ್ರು ಕೊಂಡ್ಬಂದಿದ್ಯಾ? ಹಿಡಿದು ಬಿಟ್ಟಿದ್ದಾನ? ಏನೇ ಕತ್ತೆಯ ಮಗಳೇ?
ಹೆಚ್ಚು ಸಿನಿಮಾದಲ್ಲಿ ನಟನೆ, ನಿರ್ದೇಶನ, ನಿರ್ಮಾಣ ಕಾರ್ಯ ನಿರ್ವಹಿಸಿ ಹಾಸ್ಯ ನಟನಾಗಿ ವಿಶಿಷ್ಟ ಚಿತ್ರಗಳನ್ನು ಚಿತ್ರರಸಿಕರಿಗೆ ಕೊಟ್ಟಿದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಕನ್ನಡದ ಕುಳ್ಳ ದ್ವಾರಕೀಶ್. ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ತಾಳೆ ತಾಳೆ ಅಮ್ಮಯ್ಯ ಸಮಯದ ಮಯ ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ. ಹತ್ತಿರ ಹತ್ತಿರ ಬಾ, ಹತ್ತಿರ ಹತ್ತಿರ ಬಾ, ಇನ್ನು ಹತ್ತಿರ ಹತ್ತಿರ ಬಾ. ಈ ಕಾಲು ನಂದು, ಆ ಕಡೆ ಹೋಗೋ. ನಂದು ಕಣ ಈ ಕಾಲು, ನಾನೇ ಆ ಕಡೆ ಹೋಗ್ಲಿ. ಈ ಕಾಲು ನಂದು ಒಂದೇ, ನಿಂದು ಅಂತೆ ಕಾಲು. ಈರು ನೀನ್ ಮಾಡ್ತೀನಿ, ನಾನು ನೋಡ್ತೀನಿ. ನನ್ ಕಾಲು ಬಂಗಾರದ್ದು, ನಿನ್ ಕಾಲು ಹಿತ್ತಾಳೆ. ನಿಮ್ ಸೇವೆ ಸಾಕು, ಬಿಡ್ರು ನನ್ನ ಕಾಲ್ನ. ನೀವು ಮಲ್ಕೊಳ್ಳಿ ಗುರುಗಳೇ, ಅವ್ರವ್ರ ಜಗಳ ಹಾಕೊಂಡ್ರು ನಮ್ಗೇನು, ನೀವು ಮಲ್ಕೊಳ್ಳಿ. ನಿನ್ ಕಾಲ್ನ ತುಂಡು ತುಂಡು ಮಾಡ್ಬಿಡ್ತೀನಿ. ನನ್ ಕಾಲ್ ತುಂಡು ಮಾಡ್ತೀಯಾ? ನೋಡ್ತಾ ಇರು, ನಿನ್ ಕಾಲ್ನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ನಾನು ನೋಡ್ತೀನಿ ನೀನ್ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ. ನೋಡೋಣ ನೋಡೋಣ. ಬಿಡ್ರು, ನನ್ನ ಬಿಟ್ಬಿಡ್ರು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಗೋಳರಲ್ಲ, ಗುರುಗಳು ಹೇಳಿದ ಮಾತುಗಳಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ಸಿಂಗಾಪುರಿ ನಗಂದೆ ಬಂಗಾರದ ಬಂದೆ, ನಿಂಗೆಗೆ ಭಯ ಹೇಳಲೇ. ನೂರಾರು ಗಂಡುಗಳಿಗೆ ಒಂದೇ ಕೈಗೆ ಸಾಕು, ಕಾಯೋ ಕಿಂಕಿಗೆ ಮಚ್ಚೋಡುವಂತೆ ಚೋಟು. ನೂರಾರು ಗಂಡುಗಳ ಕಾವಲಿನ ಕೋಟೆ, ಕಾಯೋ ಕಿಂಕಿಗೆ ಕೊಂಕೊಂಡ್ ಆಡುವುದು ಬೇಟೆ. ಸಿಂಗಾಪುರಿಂದ ಬಂದೆ ಬಂಗಾರ ಹೊತ್ತು ಬಂದೆ, ಸಂಗಾತಿ ನೋಡಿ ಎನ್.ಟಿ. ರಾಮರಾವ್ ಅವರ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಹಲವು ಕನ್ನಡ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಹಲವಾರು ನಟರೊಂದಿಗೆ ಅಭಿನಯಿಸಿ ಅಭಿನಯ ಶಾರದೆ ಎಂದೇ ಚಿರಸ್ಥಾಯಿಯಾಗಿ ನಿಲ್ಲುವ ನಟಿ ಜಯಂತಿ. ಕನ್ನಡ ನಾಡಿನ ವೇದರಮಣಿಯ ಗಂಡು ಭೂಮಿಯ ವೇದನಾದಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲ
ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅಥವಾ ಡಾಕ್ಟರ್ ರಾಜ್ಕುಮಾರ್ ಭಾರತದ ಚಲನಚಿತ್ರ ಇತಿಹಾಸದಲ್ಲಿ ಇವರದು ಅಳಿಸಲಾಗದ ದೊಡ್ಡ ಹೆಸರು. ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ವರನಟ, ಗಾನ ಗಂಧರ್ವ, ರಸಿಕರ ರಾಜ, ಕನ್ನಡ ಕಂಠೀರವ ಹೀಗೆ ಅನೇಕ ಬಿರುದು ಪಡೆದ ಇವರು ಕನ್ನಡಕ್ಕಂತೂ ಕಲ್ಚರಲ್ ಐಕಾನ್. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರಗೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿದ್ದ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಕುಂಡನೋ ನಿರ್ಧರಿಸುವುದು ರಣರಂಗ. ಓಡು ಬಾಣಗಳ ಮಾಡುವೆ ಮಾನಭಂಗ. ಕದಲಗೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಘಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ಕುಮಾರ, ಪ್ರಹ್ಲಾದ, ಕಂದ, ಹೇಗಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೇಗಿರುವಾಗ ಕಾಣದ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಹತ್ತೆ ಮುಕ್ತಿಗಳ ಹೊಳ್ಳುಗಳಿಗಳನ್ನು ಆಡಿ ನಮ್ಮನ್ನೇ ಹೆದರಿಸಿ ಅನುದೇಶಿ ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುವೆಯಲ್ಲ, ಎಲ್ಲಿದ್ದಾನು ಆನಿನ ಹರಿ? ಎಲ್ಲೆಲ್ಲೂ ಇದ್ದಾನೆ, ಸಕಲ ಚರಾಚರ ವಸ್ತುಗಳಲ್ಲಿ. ಅವನುடைய ದೊಡ್ಡ ಕಾಶ್ಯಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅವನೇ ಉತ್ತರ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿಮ್ಮಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದೂ ಇರಬಹುದು, ನಿನ್ನಲ್ಲಿದ್ದೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಭಯಪಡಬೇಡ ಮಗನೇ, ಧೈರ್ಯವಾಗಿ
ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರಾನೆ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಎಳೆಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆನಾಗಿನ ಮಂಜು ಅಲ್ಲಿ ಪೈದುಟ್ಟೈತೆ ಎಳೆಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆನಾಗಿನ ಮಂಜು ಅಲ್ಲಿ ಪೈದುಟ್ಟೈತೆ ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ ಮಂಗ ಮರೆಯೇರುತ್ತಿದೆ ಅಪಡಿಗೆ ಕೊಂಡು ಎಗರುತ್ತಿದೆ ಯಾಕೆ ಹನುಮಂತನ ಗೋಡ್ಬಿಡ್ತೀಯ ಮಂಗ ಮರೆಯೇರುತ್ತಿದೆ ಅಪಡಿಗೆ ಕೊಂಡು ಎಗರುತ್ತಿದೆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಗಂಧದ ಗುಡಿ ಇದು ಮೈಸೂರು, ಚಿನ್ನದ ನಾಡಿದು ಮೈಸೂರು ಅನ್ನೋ ಕವಿವಾಳಿನ ಹೇಳ್ಕೊಂಡೇ ದೊಡ್ಡವನಾಗಿ ಬೆಳೆದೆ ಸರ್ ನಾನು. ಅನ್ಯಾಯವಾಗಿ ಕೆಟ್ಟ ಜನಗಳ ಪಾಲಾಗ್ತಾ ಇರೋ ಈ ಅರಣ್ಯ ಸಂಪತ್ತನ್ನ ಕಾಪಾಡದೆ ಹೋದರೆ ಇವತ್ತು ನಾವು ಗಂಡುಬೇರುಂಡ ಶಾರ್ದೂಲ ಮೊದಲಾದ ಪಕ್ಷಿ ಪ್ರಾಣಿಗಳನ್ನ ಕಲ್ಪನೆ ಚಿತ್ರಗಳಲ್ಲಿ ನೋಡಿ ಹೇಗೆ ಬೆರಗಾಗ್ತಾ ಇದ್ದೀವೋ ಹಾಗೆಯೇ ನಮ್ಮ ಮುಂದಿನ ಜನಾಂಗ ಹುಲಿ, ಕರಡಿ, ಸಿಂಹ, ಆನೆ ಇವುಗಳನ್ನ ಚಿತ್ರಪಟಗಳಲ್ಲಿ ನೋಡಿ ನಿಜವಾಗಿ ಇಂತಹ ಪ್ರಾಣಿಗಳು ನಮ್ಮಲ್ಲಿದ್ರೆ ಅಂತ ಆಶ್ಚರ್ಯಪಡಬೇಕಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ನನ್ನ ಉದ್ದೇಶ ಇಷ್ಟೇ ಸರ್, ಕಾಡಿನ ಸಂಪತ್ತಾಗಿರೋ ಗಂಧದ ಮರದ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟಿ ಸರ್ಕಾರಕ್ಕೆ ಸೇರಬೇಕಾದಂತಹ ಕೋಟ್ಯಾಂತರ ರೂಪಾಯಿಗಳನ್ನ ನುಂಗಿ ನೀರು ಕುಡಿತಾ ಇರೋ ಈ ಕದಿಮೆಗಳನ್ನ ಹಿಡಿದು ಶಿಕ್ಷಿಸಬೇಕು. ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋದು ಒಂದು ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಪದ್ಮಶ್ರೀ ಪುರಸ್ಕೃತೆ ವಿಭಿನ್ನ ವಿಶಿಷ್ಟ ಪಾತ್ರಗಳಿಗೆ ಅರ್ಹ ನಟಿ ಎಂದರೆ ಭಾರತಿ ವಿಷ್ಣುವರ್ಧನ್. ಪಂಚಭಾಷಾ ನಟಿ ಎಂದೇ ಹೆಸರಾದ ಭಾರತಿ ವಿಷ್ಣುವರ್ಧನ್ ಅವರು ಕಿರುತೆರೆ ಧಾರಾವಾಹಿಯಲ್ಲೂ ನಟಿಸಿದ ಹೆಗ್ಗಳಿಕೆ ಇದೆ.
ಕನ್ನಡ ಚಿತ್ರರಂಗದಲ್ಲಿ ಸ್ಫುರದ್ರೂಪಿ ನಟರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತಿದ್ದ ನಟ ಎಂದರೆ ಅಭಿನವ ಭಾರ್ಗವ, ಸಾಹಸ ಸಿಂಹ ವಿಷ್ಣುವರ್ಧನ್. ಫೀನಿಕ್ಸ್ ಪಕ್ಷಿಯಂತೆ ಕಲಾರಂಗದಲ್ಲಿ ಎದ್ದು ನಿಲ್ಲುತ್ತಿದ್ದ ಏಕೈಕ ನಟ ನಮ್ಮೆಲ್ಲರ ಪ್ರೀತಿಯ ವಿಷ್ಣುದಾದ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿಕೊಡದೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯೇ ಇಲ್ಲ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಗೆ ಶ್ರೀಗಂಧ. ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಮಧುರವಾಗಿದೆ. ಜಮೀರ್ ಮಾರ್ಕಮುನಿ ಬಂದ ರಾಜಾಧಿರಾಜ ಇಟ್ಟು ಸಿಂಹನಡಿಗೆ. ಸುಳ್ಳು ಸಾನಾದ ಬೀಜ ಅಂದಿರೆಲ್ಲರೂ ಮುಗೆ. ಗರನಿ ಗರ ಗರನಿ ಗರನಿ ಗರ ಗರನಿ ಗರನಿ ಗರ ಗರನಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಗರನಿ ಗರ ಗರನಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಲಲನಾಮಣಿ ಗಜಗಾಮಿನಿ ಬಡುಗು ಬೆಡಗು ಬಿಡುಗು ಬಿಡಗಿ ತಲೆ ತಿರುಗಿದ ಗರಡಿನ ತಿರುಗಿದ ಮರಿಗಲಿ. ನಾಗವಲ್ಲಿ ಬಾರಿ ಸಂತೆಗೆ ಹೋಗೋಣ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಲ್ಲಿ ಮಕ್ಕಳು ಸಿಕ್ಕಲ್ಲಿ ಬಂದ್ಬಿಟ್ಟು ಸಿಕ್ಕಲ್ಲಿ ಮುಕ್ತಿನ ಬಯಸೋದು ತೋರಣಿಯ. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾಬಾ ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಮುಂದೆ ಹೋಗುವ ಶಬ್ದ, ಹಿಂದೆ ಹೋಗುವ ಸ್ನೇಹ.
ಎಂದರೆ ಸಾಕು, ಅಲ್ಲಿ ಗಟ್ಟಿ ಧ್ವನಿ, ಗಡಸು ಮಾತು, ನೇರ ನುಡಿ, ಮಗುವಿನಂಥ ಮನಸ್ಸು, ತಮ್ಮದೇ ಆದ ವಿಶಿಷ್ಟ ಮಾತು, ನಟನೆಯಿಂದ ನಮ್ಮ ಕಣ್ಮುಂದೆ ಬರುವ ನಟ ರೆಬಲ್ ಸ್ಟಾರ್ ಅಂಬರೀಷ್. ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಹಾಕ್ತಾನೆ, ಹಾಕಿಸ್ಬೇಕು. ದೇವ್ರಿತ್ಯ ಈ ಬೊಂಬೆ ಹೇಳ್ತದೆ, ಹಿಡ್ಕೊ ಬೊಂಬೆಯ. ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಆಗೋಣ. ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು, ತೊಂದರೆ ಹಾಕೋನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಸ್ನೇಹಾನೆ ಕಂಪಲ್ವರಿ ನಾವೇನ್ ಮಾಡೋಣ, ಮಣ್ಣಲ್ಲಿ ಹೋಗೋ ಗಂಟ ಡ್ರಾಮಾ ಆಗೋಣ. मेरी ತಪ್ಪನಂತೆ ರಾಣಿ ಕಬ್ಬು ಆಗಿತ್ತು. ಬಲ್ ಬಲ್ ಮಾತಾಡಕ್ಕಿಲ್ವಾ? ಹೋಗು ಹೆಂಗಿರು ಸಾಯಂಕಾಲ ಇತ್ತ ಕಣ, ಗೊತ್ತಿಲ್ಲ. ಈ ಜಲೀಲ ಬಲ ಅಂದ್ರೆ ಸಿಕ್ಕಿರ ಅಕ್ಕಿನೇ ಇಲ್ಲ ಕಣವ. ಆಕಾಶ ಕೈಗೆ ಬಾಯಿಗೆ ಸಿದ್ಧಕ್ಕಾಗದ ಮಂಡ್ಯದ ಗೊರ್ರು ನಡಿಗೆ ಸೂ ಬಂದಿದೆ. ವಯಸ್ಸಾದ್ರು ನೋಡೋ ನೋಟ ರಾಕೆಟ್ ತಂಗಿದೆ. ಏನೋ ಸುಖ ಇದ್ದಂಗ್ ಕದ್ದು ಹೆಣ್ಣು ಕೊಟ್ಟಂಗಾಗದೆ. ಲೇ ಅಂಬಿ, ಈ ವಯಸ್ಸಲ್ಲಿ ಲವ್ ಗಿವ್ ಅಂತ ಮಾತ್ರ ಹೇಳ್ಬಿಡ್ಬೇಡಪ್ಪ. ಅನಿರೀಕ್ಷಿತವಾಗಿ ಹಂಸಲೇಖ ಅವರ ಮೂಲಕ ಕನ್ನಡ ಚಿತ್ರ ಜಗತ್ತಿಗೆ ಪರಿಚಯವಾದ ನಟಿ ಸೌಂದರ್ಯ. ಅತಿ ಕಡಿಮೆ ಅವಧಿಯಲ್ಲಿ ಹಲವು ಭಾಷೆಗಳಲ್ಲಿ ಹಲವು ಸ್ಟಾರ್ ನಟರೊಂದಿಗೆ ಅಭಿನಯಿಸಿದ ಕೀರ್ತಿ ನಟಿ ಸೌಂದರ್ಯ ಅವರಿಗೆ ಸಲ್ಲುತ್ತದೆ. ನಾನು ಓಡಿದು ಬೆಳ್ಳದಾಯಿಗೆ నీకెంత ధైర్యం ఉంటే వాడితో వెళ్ళొద్దని చెప్ప
ಯಾರಿಗೂ ಹೆದರದ ರಣಧೀರ ರವಿಚಂದ್ರನ್, ಕನ್ನಡ ಚಿತ್ರರಂಗದ ದಿ ಶೋಮ್ಯಾನ್. 10 ಹಲವು ರೋಚಕ ಪ್ರಯೋಗಗಳನ್ನು ಮಾಡಿ ಅದ್ದೂರಿ ಕನ್ನಡ ಚಿತ್ರಗಳನ್ನು ನೀಡಿದ ನಟ, ನಿರ್ದೇಶಕ, ನಿರ್ಮಾಪಕ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್.
ವೇದ ಒಳಗೆ ನಿಮಿಷ ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತಲ್ಲಿ ಕೇಳ್ತೀನಿ, ಇಲ್ಲಿ ಇರುವಂಥ ಎಲ್ಲ ಅಫ್ಕೋರ್ಸ್ ನಿಮ್ಮನ್ನ ನಾವು ಕಲಾ ಪೋಷಕರು ಅಂತಲೂ ಕರಿಬೇಕಾಗತ್ತೆ. ಏನ್ ಅನ್ನಿಸ್ತು ತಾರಾಲೋಕ? ಈ ತಾರಾಲೋಕ ವಿಶೇಷವಾಗಿ ಅಫ್ಕೋರ್ಸ್ ಇಂಥ ಒಂದು ಅದ್ದೂರಿಯಾದಂಥ ವೇದಿಕೆ ಕೊಟ್ಟಂತ ನಾವಿಕಾ ಅವ್ರಿಗೆ, ಎಸ್ಪೆಷಲಿ ಓರ್ಲ್ಯಾಂಡೋ ಕನ್ನಡ ಸಂಘದ ಎಲ್ಲ ಆರ್ಟಿಸ್ಟ್ಗೆ, ಜೊತೆಗೆ ಈ ಕಾರ್ಯಕ್ರಮ ಇಲ್ಲಿ ಸಾಧ್ಯವಾಗಿ ಮಾಡಿಸಿದ್ದು ಬಹಳ ವಿಶೇಷವಾಗಿರುವಂಥ ಸ್ನೇಹಿತರು, ವ್ಯಕ್ತಿ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಚಿರಪರಿಚಿತರು ವೇಣುಗೋಪಾಲ್ ಕುಲಕರ್ಣಿ ಅವರು ಹಾಗೂ ನರಸಿಂಹ ಸೌಮ್ಯಾಜಿ ಅವರು. ಹಾಗೆ ಒಂದು ನಾನಿಲ್ಲಿ ವಿಶೇಷವಾಗಿ ತಿಳಿಸಕ್ಕೆ ಇಷ್ಟಪಡ್ತೀನಿ, ಇಲ್ಲಿರೋರು ಎಲ್ರೂ ಈಗ ನನ್ನ ಹಾಗೆ ವಿಕ್ರಮ್ಗಾದ್ರೆ ನಾವಿಬ್ಬರು ಆಕ್ಟರ್ಸ್ ಕೂಡ ಹೌದು, ಡಾನ್ಸರ್ಸು ಹೌದು, ಪ್ರೊಫೆಷನ್ ಆಗಿ ತಗೊಂಡಿದ್ದೀವಿ. ಆದ್ರೆ ಈ ಪುಟ್ಟ ಮಕ್ಕಳಿಂದ ಹಿಡಿದು ಇಷ್ಟು ಜನ ನೀವೆಲ್ಲರೂ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಕೂಡ ಅವರ ಕೆಲಸಗಳು ಏನೇ ಇದ್ರು ನಾವು ಪಾಪ ತುಂಬಾ ಸ್ಟ್ರಿಕ್ಟ್ ಆಗಿ ರಿಹರ್ಸಲ್ ಮಾಡಿದಕ್ಕೆ ಎಲ್ಲರೂ ಬಂದರು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರೂ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಂದು ವಿಶೇಷ ಅಂದರೆ ಈ ತಾರಾಲೋಕದೊಂದಿಗೆ ಇಲ್ಲಿಯ ಎಲ್ಲ ಮಕ್ಕಳಿಗೂ ಕೂಡ ಒಂದು ಕನ್ನಡದ ಪರಿಚಯವನ್ನು ಕೂಡ ಮಾಡ್ತಾ, ಕನ್ನಡ ಹಾಡುಗಳನ್ನ ಪರಿಚಯ ಮಾಡ್ತಾ, ಅವ್ರಿಗೆ ರಾಜ್ಕುಮಾರ್ ಅಂದ್ರೆ ಯಾರು, ವಿಷ್ಣುವರ್ಧನ್ ಯಾರು, ಅಂಬರೀಷ್ ಯಾರು, ಕಲ್ಪನಾ ಯಾರು, ಎಲ್ಲರ ವಿಚಾರವನ್ನ ತಿಳ್ಕೊಂಡು ಅವರು ಅಭ್ಯಾಸ ಮಾಡಿದ್ರು. ಹಾಗಾಗಿ ಈ ಎಲ್ಲ ಮಕ್ಕಳಿಗೂ ಈ ತಾರಾಲೋಕದಿಂದ ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಇತಿಹಾಸವನ್ನ ಪರಿಚಯ ಮಾಡಿಕೊಡುವಂತ ಒಂದು ಅವಕಾಶ ನಮ್ಗೆ ಸಿಕ್ತು. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾವಿಕಾ ತಂಡದ ಎಲ್ಲರಿಗೂ, ಒರ್ಲ್ಯಾಂಡೋ ಕನ್ನಡ ಸಂಘದ ಎಲ್ಲರಿಗೂ ಕೂಡ, ಹಾಗೂ ಕಲಾವಿದರು ಮಕ್ಕಳಿಗೆ ಎಲ್ರಿಗೂ, ಹಾಗೆ ನೀವೆಲ್ಲ ಇಲ್ಲಿ ಇಷ್ಟೊತ್ತು ಇದ್ದು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿಲ್ಲ, ನಿಮಗೂ ಧನ್ಯವಾದ. ನಮಿತಾ ವಿಕ್ರಮ್ ಅವ್ರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಮ್ಗೊಂಥರ ಮೂವಿ ಶೂಟಿಂಗ್ ತರನೇ ಮಾಡಿಸ್ಬಿಟ್ರು ಆಲ್ಮೋಸ್ಟ್. ಹಾಗೆ ಇನ್ನೊಂದು ವಿಚಾರ ಮಾಡ್ತಿದ್ವಿ, ಅಟ್ಲಾಂಟಾ ಇಂದ ನಮಗೆ ಇಬ್ಬರು ಕಲಾವಿದರು ನಮ್ಮೊಟ್ಟಿಗೆ ಇದ್ರು. ಒಬ್ರು ಅಂಬರೀಷ್ ಆದಂತ ದಿವಾಕರ್, ಹಾಗೆ ಮಧು ನಾರದನ. ಎಸ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತಲ್ವಾ?